ವ್ಯವಹಾರ ಹಿನ್ನೆಲೆ ವೈದ್ಯನನ್ನ ಅಪಹರಿಸಿ ಹಲ್ಲೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮದಲ್ಲಿ ಜರುಗಿದೆ. ಮಹೇಶವಾಡಿಗೆ ಗ್ರಾಮದ ವೈದ್ಯ ಆನಂದ ಉಪಾಧ್ಯಾಯ ಅವರನ್ನ ಅಪಹರಿಸಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಕಾಡಪ್ಪ ತೇಲಿ, ಸಿದ್ದಪ್ಪ ತೇಲಿ, ಸಿದ್ದರಾಯ ತೇಲಿ, ಧರೆಪ್ಪ ತೇಲಿ ಮತ್ತು ನಾಗಪ್ಪ ಬಿರಡಿ ಸೇರಿ 25 ಜನರ ಗ್ಯಾಂಗ್ ಜುಲೈ 10ರಂದು ಶಾಲಾ ಮೈದಾನದಿಂದ ವೈದ್ಯ ಆನಂದ ಉಪಾಧ್ಯಾಯ ಅವರನ್ನ ಅಪಹರಿಸಿದ್ದಾರೆ. ಬಳಿಕ ವೈದ್ಯ ಆನಂದ್ ಅವರನ್ನ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಕಟ್ಟಿಗೆ ಪೈಪ್ ಹಗ್ಗದಿಂದ ಮನಬಂದಂತೆ ಥಳಿಸಿ 2 ಗಂಟೆಗಳ ಕಾಲ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ. ನನ್ನ ಹೆಸರು ಡಾಕ್ಟರ್ ಆನಂದ್ ಚಿಂತಾಮಣಿ ಉಪಾಧ್ಯಾಯ. ನಾನು ಶ್ರೀ ಪದ್ಮಾವತಿ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೂ ಪದ್ಮಾವತಿ ಸಮೂಹ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿಯೂ ಸಹ ಇದ್ದೀನಿ. 10ನೇ ತಾರೀಕು ಮಧ್ಯಾಹ್ನ 4:30ಕ್ಕೆ ಸ್ಕೂಲ್ ಬಿಟ್ಟ ನಂತರ ನಾನು ಕ್ಯಾಜುವಲಾಗಿ ಮನೆಗೆ ಹೊಂಟಿದೆ. ಆ ಮನೆಗೆ ಹೋಗೋ ಕಾಲಕ್ಕೆ ಸಿದ್ದಪ್ಪ ರಾಮಪ್ಪ ತೇಲಿ, ಕಾಡಪ್ಪ ರಾಮಪ್ಪ ತೇಲಿ, ಸಿದ್ದರಾಯ ರಾಮಪ್ಪ ತೇಲಿ, ಮಲ್ಲಪ್ಪ ಕಲ್ಲಪ್ಪ ತೇಲಿ, ಶ್ರೀಶೈಲ್ ಮಲ್ಲಪ್ಪ ತೇಲಿ, ಧರೆಪ್ಪ ಮಲ್ಲಪ್ಪ ತೇಲಿ, ನಾಗು ಬಿರಡಿ, ಅವು ಇನ್ನುಳಿದಂಥ ಅವ್ರ ಸಹಚರದಂಥ ಸದಾಶಿವ ತೇಲಿ ಮತ್ತು ಅಭಿಷೇಕ್ ತೇಲಿ, ಇನ್ನುಳಿದ ಹಲವಾರು ಜನ, ಸುಮಾರು 15-20 ಜನ ಸೇರಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅಲ್ಲಿಂದ ನನ್ನ ಕಿಡ್ನಾಪ್ ಮಾಡ್ಕೊಂಡೋಗಿ ಅವ್ರ ಮಣಿತಕ್ಕೆ ಹೋಗಿ ಅಲ್ಲಿಯೂ ಸಹ 1.5-2 ತಾಸು ನನ್ನನ್ನು ಬಡಿದು ಅಲ್ಲಿಂದ ತಮ್ಮದೇ ಆದಂಥ ಒಂದು ಸ್ವಂತ ಕ್ರೂಸರ್ ವೆಹಿಕಲ್ದಾಗ ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ರಾತ್ರಿ 1 ಗಂಟೆಗೆ ನನ್ನ ಶಾಲೆ ಮುಂದೆ ತಂದು ನನಗೆ ಓದೋಗ್ಯಾರು. ಮತ್ತು 4:45ಕ್ಕೆ 5 ಗಂಟೆಗೆ ನಮ್ಮ ತಾಯಿ ಮತ್ತು ನಮ್ಮ ಸಹೋದರ ಅಥಣಿ ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದಿ ದಾಖಲು ಮಾಡಲು ಹೋದರು. ರಾತ್ರಿ 1 ಗಂಟೆ ತನಕ ಯಾವುದೇ ರೀತಿ ಫಿರ್ಯಾದಿ ದಾಖಲು ಮಾಡಿಲ್ಲ. ಅದಕ್ಕೆ ನಂಗೆ ನ್ಯಾಯ ಕೊಡಬೇಕು ಮತ್ತು ಫಿರ್ಯಾದಿ ಸರಿಯಾದ ಟೈಮಿಗೆ ದಾಖಲಾತಿ ಮಾಡಿದರೆ ಈ ಥರ ನನಗೆ ತೊಂದರೆ ಹಾಕಿದ್ದಿಲ್ಲ. ಅಲ್ಲಿರ್ತಕ್ಕಂಥ ಅಥಣಿ CP ಆಗಲಿ, PSI ಆಗಲಿ ಹಾಗೂ ಸ್ವಾಗತಗಾರರಾಗಲಿ, ನಾವು ಈ ಒಂದು ಮೀಡಿಯಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಮೂಲಕ ಕೇಳ್ಕೊಳ್ತೀನಿ. 5 ಗಂಟೆಗೆ ನಂಬರ್ ಹೋಗಿರ್ತಾರೆ, ರಾತ್ರಿ 2 ಗಂಟೆಗೆ FIR ಆಗಿದೆ ಅಂತ ಪೊಲೀಸ್ ಹೇಳ್ತಾರೆ. ರಾತ್ರಿ 1 ಗಂಟೆಗೆ FIR ಕಾಪಿ ಕೊಟ್ಟಿರ್ತಾರೆ. FIR ಕಾಪಿ ಟೈಮ್ ಇದೆ ಸರ್. ರಾತ್ರಿ 1 ಗಂಟೆಗೆ FIR ಎಷ್ಟೊತ್ತಿಗೆ ನೋಡಿ FIR. ಆನಂತರ ನೀವು ಏನು ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರಲ್ಲ ಅಂದ್ರೆ 16/1 ಸರ್ ವೇಳೆ. ಸರ್, ಇನ್ನೊಂದು ತಾವೇನೋ ಸ್ಕೂಲಲ್ಲಿ ಅವ್ರ ಮಗುಗೇನೋ ಹೊಡೆದಿರಿ, ಆ ಕಾರಣಕ್ಕೆ ಒಂದು ಗಲಾಟೆ ಆಯಿತು ಅಂತ. ಅಲ್ಲ, ಮಗು ಹೊಡೆದು ಸರ್. ಯಾವ ಮಗುವಿಗೆ ಸರ್? ನಾನು ಅಲ್ಲೇನಾಗಿತ್ತು ಅಂದ್ರೆ ಒಂದು 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಬಿರಡಿ ಅನ್ನೋ ಹುಡುಗ ಏನು ಮಾಡ್ಯಾನ ಸರ್, ಒಂದು ಹಿತ್ತಾಳೆ ಇದನ್ನು ಒಂದು ತಾಮ್ರದ ಕಡೆ ಹಾಕೊಂಡ್ಬಂದಿದ್ದ. ನಮ್ಮ ಸ್ಕೂಲ್ನಾಗ ಇನ್ಸ್ಟ್ರಕ್ಷನ್ ಐತಿ, ಯಾವುದೇ ರೀತಿ ಕಡೆ ಹಾಕೊಂಡ್ಬರ್ಬೇಡ್ರಿ, ಸ್ಕೂಲ್ ಬಸ್ನಾಗ ಡೋರ್ಗೆ ಸಿಗ್ತತಿ, ಇಲ್ಲಾಂದ್ರೆ ಯಾವುದೇ ಸಣ್ಣ ಮಗು ಒಂದು ಹೊಡೆದ್ರಂದ್ರೆ ಅವ್ಗೆ ಇಂಜುರಿ ಹಾಕತ್ತೆ ಹೇಳಿದಾಗ ನಾನು ಪ್ರಿನ್ಸಿಪಾಲ್ ಸರ್ ಕಡೆ ರೌಂಡ್ಸ್ ಹೋದ. ನಾನು ಪ್ರಿನ್ಸಿಪಾಲ್ ಸರ್ ಕಡೆ ಕಳಿಸಿದ್ದೆ. ಕಳಿಸಿದ ಕಾಲಕ್ಕೆ ಏನಾಯ್ತು ಅಂದ್ರೆ ಅಸೆಂಬ್ಲಿ ಕಟ್ಟಿ ಒಳಗೆ ಆ ಹುಡುಗ ಏನು ಮಾಡಿದಂದರೆ ಒಂದು 4ನೇ ತರಗತಿ ಮಗು ಕಿಶಾಗಿ ಇಟ್ಕೊಳಕ್ಕೆ ಕೊಟ್ಟು ಅಂತ ಕಡಿ ತೊಗೊಂಬರೋ ಕಳಿಸಿದಾಗ ಕಡಿ ಹುಡುಕಾಡಿ ಇಲ್ಲ ಅಂತೇಳಿ ಅವನು ಬಂದು ವಾದಿಸಿದ. ಅಲ್ಲೇನಿತ್ತಂಥ ಸಣ್ಣ ಮಗು ಅದು. ಆ ಮಗು ಏನಾಯ್ತು ಸರ್, ನನ್ನ ಕಡೆ ಕಡಿ ಕೊಟ್ಟಾನು, ಯಾರಿಗೆ ಹೇಳ್ರಿ ನಾನು ಬಡಿತೀನಿ, ಸ್ಕೂಲ್ ಬಿಟ್ಟ ನಂತರ ನಂಗೆ ಕೊಡ್ಬೇಕತ್ತೆ. ಆ ಹುಡುಗ ಧಮಕಿ ಹಾಕಿ ಕೊಟ್ಟಾಗ ನಾ ಎರಡು ಪೆಟ್ಟ ಬಡ್ದದ್ದು ಕರೀರಿ. ಖಡ್ಗ ಹಾಕೊಂಬರ್ಲಿ ಸರ್. ಆ ಕೈಗಡ್ಗ ಹಾಕಿ ಅದು ಸಣ್ಣ ಮಗುವಿನ ಕೈ ಕೊಟ್ಟು ಎರಡು ನಾರ್ಮಲಾಗಿ 2 ಹಾತಿಗೆ ನಾವು ಪನಿಷ್ಮೆಂಟ್ ಕೊಟ್ಟಿದ್ದೀವಿ ಸರ್. ತಾ ಸೀನಿಯರ್ ಆಗಿ ತನ್ನ ಮಕ್ಕಳು ಸಣ್ಣ ಮಗುವಿಗೂ ಈ ಥರ ನೀವು ಬುದ್ಧಿ ಕಲಿಸಬಾರ್ದತ್ತೆ. ಸಣ್ಣ ಮಕ್ಕಳು ಕಲಿಸ್ಬಾರ್ದಂತೆ. ಆ ಮಗು ಏನು ಹೊಡ್ಸ್ಕೊಂಡ ಮಗು ಇವರಿಗೇನೋ ಸಂಬಂಧಿಕ ಏನಿಲ್ಲ, ಸಂಬಂಧ ಇಲ್ಲ ಸರ್. ಏನೂ ಇಲ್ಲ ಸಂಬಂಧ. ಅಲ್ಲ, ಹುಡುಗ ಹೊಡೆದ ಆ ಬಿರಡಿ ಅನ್ನೋ ಮಗುವಿಗೂ ಮತ್ತು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದವರು ಯಾವುದೇ ರೀತಿ ಸಂಬಂಧ ಇಲ್ಲ. ಯಾವುದೇ ಸಂಬಂಧ ಇಲ್ಲ. ನಿಮಗೂ ಅವ್ರಿಗೇನೋ ಹಣಕಾಸಿನ ವ್ಯವಹಾರ ಏನೇ ಇದ್ರು ಸರ್, ನಾನು ಯಾವುದೇ ರೀತಿ ಕೊಡಬೇಕು ಅನ್ನೋದಕ್ಕೆ ಹಣಕಾಸಿನ ವ್ಯವಹಾರ ಸರ್ ಇವಾಗ ಯಾವುದೂ ಇಲ್ಲ ಕೊಡಬೇಕು ಅನ್ನೋದು. ಏನು ಅವ್ರಿಗೇನು ಸೆಟ್ಲ್ಮೆಂಟ್ ಮಾಡಿರಿ ಸರ್? ಸೆಟ್ಲ್ಮೆಂಟ್ ನಾನು 1,80,00,000 ರೂಪಾಯಿ ಹಣ ಕೊಟ್ಟಿದ್ದೀನಿ ಸರ್. ಕೊಟ್ಟು ಸರಿಯಾಗೈತೆ. ಹಾಂ ಸರ್. ಹೈಕೋರ್ಟಲ್ಲಿ ಏನಿದೆ? ಹೈಕೋರ್ಟ್ನಲ್ಲಿ ಓನ್ಲಿ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು. 2013 ಒಳಗೆ ಸೊಸೈಟಿ ಕನ್ಸ್ಟ್ರಕ್ಷನ್ ಮಾಡಿದವ್ರು ನಾವೇ. ಫಸ್ಟ್ 2013 ಸೊಸೈಟಿ ನಂದನೇ ಆಗೈತಿ. ನಾನು ಫೌಂಡರ್ ಪ್ರೆಸಿಡೆಂಟ್ ಇದ್ದೀನಿ. ಅದಾದ ನಂತರ ನಾನು 2017-18 ಅವರು ಆ್ಯಸ್ ಪರ್ ಬೈಲಾ ಪ್ರಕಾರ ಅವ್ರು ಹೊರಗಡೆ ಹೋಗಿದ್ದಾರೆ. 2022ಕ್ಕೆ ನಾನು ಅವ್ರಿಗೆ 1,80,00,000 ರೂಪಾಯಿ ಸಿಂಗಲ್ ಟೈಮು ಒಂದು 15 ಜನ ಪಂಚರ ಮುಖಾಂತರ ಹಣ ಕೊಟ್ಟಿದ್ದೀನಿ. ಅವ್ರು ಇನ್ನೂ ನನಗೆ ಬರ್ತಾವೆ ಅಂತ ಹೇಳಿದ್ರೆ ಯಾವ ಮುಖಾಂತರ ಲೇಖಿ ಒಳಗೆ ಅವ್ರಿಗೆ ಅಮೌಂಟ್ ಬರ್ತಿತ್ತು ಅಂದರೆ ಕಾನೂನಾತ್ಮಕ ಕೋರ್ಟಿಗೆ ಹೋಗಿ ತಮ್ಮ ಹಣವನ್ನು ಪಡೆದುಕೊಳ್ಬೋದು.
ಹಣ ಪಡ್ಕೋಬೋದು ಹೋರಾಟ ಮಾಡ್ತಾ ಇದ್ದಾರೆ. ಕಾನೂನು ಹೋರಾಟ ಅವ್ರು ಮಾಡ್ಬೋದು, ಅವ್ರು ಹಣ ಬರ್ತದೆ. ನಿಮ್ಮ ಮೇಲೆ ಹಲ್ಲೆ ಮಾಡಿದ ದ್ವೇಷ ಕಾರಣಕ್ಕೆ ಮಾಡಿದ್ದಾರೆ. ದ್ವೇಷ ಕಾರ್ಯಕ್ಕಂದ್ರೆ ಸರ್ ನಾನು ಒಬ್ಬನೇ ಇದ್ದೀನಿ. ನಾನು ಏನಾದರೂ ಮಾಡಿ ನಾನು ಅಹಿತಕರ ಘಟನೆ ಮಾಡಿ ನನ್ನ ಜೀವ ತೆಗಿಬೇಕು, ಆ ಸಂಸ್ಥೆ ತಾವೇ ಮಾಡ್ಕೋಬೇಕು ಅನ್ನೋದು ಹುನ್ನಾರ ಇದೆ. ಸಂಸ್ಥೆ ಇದಕ್ಕೆ ಪೊಲೀಸ್ ಇಲಾಖೆಯೂ ಸಹ ಸಹಕಾರ ಇದೆ. ಹೈಕೋರ್ಟ್ ಆರ್ಡರ್ ಇದೆ ಸರ್. ಇವಾಗ ಪೀಸ್ಫುಲ್ ಆಗಿ ಪದ್ಮಾವತಿ ಸಮೂಹ ಶಿಕ್ಷಣ ಸಂಸ್ಥೆಗಾಗಲಿ ಡಾಕ್ಟರ್ ಆನಂದ್ ಚಿಂತಾಮಣಿ ಉಪಾಧ್ಯಾಯ ಫ್ಯಾಮಿಲಿಗಾಗಲಿ ಯಾವಾಗ ಯಾವುದೇ ಸಮಯದಲ್ಲಿ ಬಂದು ಪೊಲೀಸ್ ರಕ್ಷಣೆ ಕೇಳಿದ್ರು ಸಹ ರಕ್ಷಣೆ ಕೊಡಬೇಕಂತ ಹೈಕೋರ್ಟ್ನಾಗ WP ಪೊಲೀಸ್ ಅಂತೇಳಿ ನಾನು ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿದ್ದೀನಿ ಸರ್. ಆಲ್ರೆಡಿ ಅಲ್ಲಿ ಆರ್ಡ್ರೂ ಆಗಿದೆ ನನಗೆ. ನಡ್ಬರ್ಕ್ ನನಗೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ 90 ಡೇಸ್ ಪೊಲೀಸ್ ಪ್ರೊಟೆಕ್ಷನ್ ಇತ್ತು. ಲಾಸ್ಟ್ 25th ಡಿಸ್ಪೋಸ್ ಏನಾಗೈತೆ ಅಂದರೆ ಅವ್ರಿಗೆ ಯಾವಾಗ ಬಂದ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯಲ್ಲಿ ಒಂದು ಏನಾದರೂ ಮನವಿ ಕೊಟ್ಟರೆ ಪ್ರೊಟೆಕ್ಷನ್ ಕೊಡಬೇಕಂತ ಆರ್ಡ್ರ್ ಇದೆ. ಈಗ ನಿಮಗೆ ನ್ಯಾಯ ಬೇಕು ಸರ್? ಹಾಂ ಸರ್. ಈಗ ನಮ್ಮದಲ್ಲಿ 179 ಇಂಡಿಯನ್ ಭಾರತ ಕಾನೂನು ಕಲಂ ಪ್ರಕಾರ ಯಾವುದೋ ಒಂದು FIR ಹಾಕಿದ್ದಾರೆ ಸರ್. ಇವತ್ತಿನ ತನಕ ಅವ್ರ ಮೇಲೆ ಯಾವುದೇ ರೀತಿ ಕಾನೂನು ರೀತಿ ಕ್ರಮ ಕೈಗೊಂಡಿಲ್ಲ. 5 ಗಂಟೆ ಸುಮಾರು ನಮ್ಮ ತಾಯಿ ಮತ್ತು ನಮ್ಮ ಸಹೋದರು ಹೋಗಿದ್ದಿರಲ್ಲ. ಆ ಟೈಮ್ದಾಗ ಹೋಗಿದ್ರೆ ನಾನು ಎಬ್ಸ್ಕೊಂಡಾಗ ಮಾಡಿದ್ರೆ ಕಿಡ್ನಾಪ್ ಮಾಡಿಲ್ಲ. ನಾನು ಅವ್ರ ಮೊಬೈಲ್ ಟವರ್ ಲೊಕೇಶನ್ ಮಾಡಿದರೆ ನನಗೆ ಈ ರೀತಿ ಮಾರಣಾಂತಿಕ ಹಲ್ಲೆ ಆಗ್ತಿದ್ದಿಲ್ಲ ಸರ್. 19 ಸ್ಟಿಚ್ ಬಿದ್ದಿದೆ ಸರ್. ಇಲ್ಲಿ ತೆಗಿ ಸರ್. ಸುಮಾರು ನನಗೆ ಪಾಯಪ್ಪು, ಕಲ್ಲು ಮತ್ತು ಹಗ್ಗ ತಿಂದು ಬಡದೆ. ವೈದ್ಯ ಆನಂದ್ ಉಪಾಧ್ಯಾಯ ಅವರ ಅಪಹರಣದ ಬಗ್ಗೆ ಸಂಬಂಧಿಕರು ತಕ್ಷಣ ಅಥಣಿ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ವಿಷಯ ತಿಳಿದ್ರೂ ಅಥಣಿ ಠಾಣೆ ಪೊಲೀಸರ ನಿರ್ಲಕ್ಷ್ಯ ತೋರಿದ ಆರೋಪ ಕೇಳಿಬಂದಿದೆ. ನಿರ್ಲಕ್ಷ್ಯ ತೋರಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಅಮಾನತು ಮಾಡುವಂತೆ ಕುಟುಂಬಸ್ಥರು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಶಂಕರ್ ಗುಳೇದ ಅವರಿಗೆ ಮನವಿ ಮಾಡಿದ್ದಾರೆ. ಕೊನೆಗೆ ಅಧಿಕಾರಿಗಳು ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.